ನನ್ನ ಹೆಸರು ರಿಜ್ವಾನ್ ಬಾಷಾ ಅಂತೇಳಿ ಸಿರುಗುಪ್ಪದಿಂದ ನಾನು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಹೋಬಳಿ ಹಳೆಕೋಟೆ ಗ್ರಾಮಕ್ಕೆ ಸಂಬಂಧಿಸಿದಂತೆ ಸುಮಾರು 52 ಎಕರೆ ಚಿಲ್ಲರ ಇದು ಜಮೀನು ವಿವಾದದ ಬಗ್ಗೆ ಅಂಜಿರೆಡ್ಡಿ ಅವ್ರ ಮಗ ಹನುಮರೆಡ್ಡಿ ಅನ್ನೋರು ಒಂದು ಟೆಲಿಕಾಸ್ಟ್ ಮಾಡ್ತಾರೆ. ಆ ಟೆಲಿಕಾಸ್ಟ್ ಮಾಡಲಿಕ್ಕೆ ನನಗೇನು ಈ ಸಂಬಂಧ ಅಂತಂದರೆ ಈ ವಿವಾದದಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ನಾನು ಇಂಪ್ಲೀಡ್ ಅಪ್ಲಿಕೆಂಟ್ ಆಗಿರೋದ್ರಿಂದ ನಾನು ಇವತ್ತು ಉತ್ತರ ಕೊಡೋಕೆ ಬಂದಿದ್ದೀನಿ. ಮೂಲ ಏನಂತಂದ್ರೆ 2014ರಿಂದ 12, 13, 14ರಿಂದ ಏನು ಸೇಲ್ಡೆಡ್ ಆಗಿದಾವಲ್ಲ ಅವೆಲ್ಲವೂ ಫೇಕ್ ಅಲ್ಲ ಅಂತ ನಾವು ಇವರು ಏನು ಹನುಮರೆಡ್ಡಿ ಅವನು ಹೇಳ್ತಿದಾರಲ್ಲ, ನಮ್ಮ ವಾದ ಒಂದೇ ಇರೋದು, ನಾವು ಅಂಜಿರೆಡ್ಡಿ ಫೇಕ್ ಅಲ್ಲ ಅಂತ ಹೇಳ್ತಾ ಇಲ್ಲ, ಫೇಕ್ ಅಂತ ಹೇಳ್ತಾ ಇಲ್ಲ. ನಾವು ಇನ್ನ ಉಳಿದಿದ್ದು ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಫೇಕ್ ಅಂತ ಹೇಳ್ತಾ ಇಲ್ಲ. ಮೇನ್ ಅಂಜಿರೆಡ್ಡಿ ಫೇಕ್ ಅಂತ ನಾವು ಎಲ್ಲಿ ಹೇಳಿಲ್ಲ. ನಾವು ಹೇಳ್ತಿರೋದು ಬಂದ್ಬಿಟ್ಟು ಮೂಲ ಪೂರ್ಣಂ ಪ್ರಕಾಶ್ ರಾವ್ ಅನ್ನೋ ಒಬ್ಬ ವಾರಸದ ಏನು ಇದಾರಲ್ಲ ಟೈಟಲ್ ಓನರು, ಅವನ ಬಗ್ಗೆ ನಮ್ಗೆ ಪ್ರಾಬ್ಲಮ್ ಇರೋದು. ಅವರು ವಾರಸದಾರರು ಮೊಮ್ಮಕ್ಕಳು GP ಕೊಟ್ಟಿದಾರಲ್ಲ ಹಂಪಾರೆಡ್ಡಿ ಅನ್ನೋರಿಗೆ, ಅದ್ರ ಪ್ರಯುಕ್ತವಾಗಿ ನಮ್ಮ ಉತ್ತರ ಬಂದ್ಬಿಟ್ಟು ನಮ್ಮ ವಾದವಿರೋದು 2012ರಲ್ಲಿ AC ಕೋರ್ಟಲ್ಲಿ ಇದೇ ವಿವಾದದ ಬಗ್ಗೆ, ಇದೇ ಜಮೀನು ಬಗ್ಗೆ ಒಂದು ಇದು ಕೇಸ್ ನಡೆಯುತ್ತೆ. ಅದರಲ್ಲಿ ಹಂಪಾರೆಡ್ಡಿ ಅನ್ನೋರು ಬಂದ್ಬಿಟ್ಟು GP ಹೋಲ್ಡರ್ ಆಗಿ ಬರ್ತಾರ. ಯಾರು? ಪೂರ್ಣಂ ಪ್ರಕಾಶ್ ರಾವ್ ಮೊಮ್ಮಕ್ಕಳ ಪರವಾಗಿ GP ಹೋಲ್ಡರ್ ಆಗಿ ಬರ್ತಾರ. ಅದು ನಮಗೆ ಮೇನ್ ಪ್ರಾಬ್ಲಮ್ ಆಗಿರೋದು. ಇಲ್ಲಿ AC ಅವರು, ಆಗಿನ AC ಅವರು ಏನ್ ಮಾಡಿದಾರೆ ಅಂತಂದ್ರೆ, ಅಪೀಲ್ ನಂಬರ್ ಬಂದ್ಬಿಟ್ಟು 87 ಆಫ್ 2012 and 13. ಆಗಿನ AC ಬಂದ್ಬಿಟ್ಟು ಶಶಿಕಾಂತ್ ಶೆಂತಿಲ್ ಅನ್ನೋರು ಒಂದು ಆರ್ಡರ್ ಮಾಡ್ತಾರೆ. ಏನಂತ ಮಾಡ್ತಾರೆ, ಈ ಜಮೀನನ್ನ ಈ ವಿವಾದ ಒಂದು ನೋಟ್ ಶೀಟಲ್ಲಿ ನಾನು ನಿಮ್ಗೆ ಏನೇನು ಹೇಳ್ತಿದ್ದೇನೆ ಅಂತಂದ್ರೆ, ಈ ವಿವಾದ ಅಪೀಲ್ ಆಗುತ್ತೆ, ಅಲ್ಲಿ ಪೋತಿ ಫೈಲ್ ಮಾಡ್ತಾರ, ಅಲ್ಲಿಂದ ರಿಜೆಕ್ಟ್ ಆಗುತ್ತೆ. ಆಗಿನ ಶಾಸಕರಾಗಿರ್ತಕ್ಕಂಥ ಸೋಮಲಿಂಗಪ್ಪನವರು ಇದನ್ನ ಸರ್ಕಾರಕ್ಕೆ ಇದು ಸೇರ್ಕೊಳ್ಬೇಕಂತೇಳಿ ಅವರೊಂದು ಅಬ್ಜೆಕ್ಷನ್ ಫೈಲ್ ಮಾಡಿದಾಗ ಅವಾಗ ಅದು ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆದ ನಂತರ AC ಅವ್ರ ಹತ್ರ ಬರ್ತದೆ. AC ಅವರು ನೋಟ್ ಶೀಟ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಏನ್ ಹೇಳ್ತಿದ್ದಾರೆ, ಕೌನ್ಸಿಲ್ ಫಾರ್ ಅಪೀಲೆಂಟ್ ಪ್ರೆಸೆಂಟ್ ಫಾರ್ ಆರ್ಡರ್ಸ್. ಒಂದೇ ದಿನ ಫಸ್ಟ್ ಡೇ 10/7/2012 ಕೇಸ್ ನಡೆಯುತ್ತೆ. ಅವತ್ತೇ ಆರ್ಡರ್ಸ್ ಪೋಸ್ಟ್ ಫಾರ್ ಆರ್ಡರ್ಸ್ಗೆ ಹೋಗುತ್ತೆ. ಇದು ಒಂದು ವೈಲೇಟ್ ಒಂದು. ಆಮೇಲೆ ಇದರಲ್ಲಿ ಏನಂದ್ರೆ ಒಂದು ಮೇನ್ ಪಾಯಿಂಟ್ ಏನಂತಂದ್ರೆ, ಇವನು ಆಗಿನ ಯಾರು ಅಪೀಲೆಂಟ್ ಬಂದ್ಬಿಟ್ಟು ಹಂಪಾರೆಡ್ಡಿ ಅನ್ನೋರು ಏನ್ ಬರ್ತಾರಲ್ಲ ಕೋರ್ಟಿಗೆ, ಅವ್ರು ಒಂದು ಪಾಯಿಂಟ್ ಹೇಳ್ತಿದ್ದಾರೆ ಇದರಲ್ಲಿ ಬಂದ್ಬಿಟ್ಟು. ಇಲ್ಲಿ ನಮ್ಮ ಮೇನ್ ವಾದ, ಇವತ್ತಿನ ಮೇನ್ ವಾದ ಯಾರು ಅಂತಂದ್ರೆ, ವಂಶವೃಕ್ಷ ಏನ್ ಕೊಟ್ಟಿದ್ದಾರೆ, ಯಾರು? ಪೂರ್ಣಂ ಪ್ರಕಾಶ್ ರಾವ್ ವಂಶವೃಕ್ಷ ಅವರು ಕೊಟ್ಟಿದ್ದಾರೆ. ಇಲ್ಲಿ ಮೊಮ್ಮಕ್ಕಳಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೇಕಾದ್ ಏನಂತಂದ್ರೆ, ಮೇಲೆ ವಿಳಾಸ ಹಂಪಾರೆಡ್ಡಿ ತಂದೆ ಲೇಟ್ ತಿಮ್ಮಾರೆಡ್ಡಿ, ಕಪ್ಪುಗಲ್ ರಸ್ತೆ, ಬಳ್ಳಾರಿಯವರ ವಂಶಾವಳಿಯ ವಂಶವೃಕ್ಷ ಅಂತ ಇದೆ. ಇದರಲ್ಲಿ ಹಂಪಾರೆಡ್ಡಿ ಅವರ ವಂಶವೃಕ್ಷ ಅಂತ ಇದ್ದದ್ರನ್ನ ತಗೊಂಡೋಗಿ ಇದ್ರನ್ನ ಅವರು ಪೂರ್ಣಂ ಪ್ರಕಾಶ್ ರಾವ್ ಕೊಡ್ತಾರೆ. ಇದು ಫೇಕ್. ಇದು ಕ್ಲಿಯರ್ ಕಟ್ ಫೇಕ್. ಪೂರ್ಣಂ ಪ್ರಕಾಶ್ ರಾವ್ ಏನ್ ಮೊಮ್ಮಕ್ಕಳಂತ ಏನ್ ಹೇಳ್ತಿದಾರಲ್ಲ, ಇವ್ರು ಫೇಕ್. ಯಾಕೆ ಫೇಕ್ ಅಂತಂದ್ರೆ, ಈ ವಂಶವೃಕ್ಷನೇ ಫೇಕ್ ಅಂತ ನಾವು ನಿರೂಪಿಸ್ತಿದ್ದೀವಿ. ಆಮೇಲೆ ಇವ್ರೊಂದು ಅಪೀಲ್ ಫೈಲ್ ಮಾಡ್ತಾರೆ. AC ಅವ್ರ ಮುಂದೆ ಅಪೀಲ್ ಫೈಲ್ ಮಾಡ್ತಾರೆ. ಆ ತಹಸೀಲ್ದಾರ್ ಆರ್ಡರ್ನ ಚಾಲೆಂಜ್ ಮಾಡ್ತಾರೆ. ಚಾಲೆಂಜ್ ಮಾಡಿದಾಗ ಇವ್ರು ಏನ್ ಹೇಳ್ತಿದ್ದಾರೆ, ಅಪೀಲ್ನಾಗ ಏನ್ ಹೇಳ್ತಿದ್ದಾರೆ, ಇವರು ಮೇನ್ ಬಂದ್ಬಿಟ್ಟು ಅಪೀಲ್ ಅಲ್ಲಿ ಒಂದು ಪ್ರೇಯರ್ ಮಾಡ್ತಾರೆ ಅವರು. ಇಟ್ ಈಸ್ ಪ್ರೇಯರ್ ದಟ್ ದಿ ಆನರಬಲ್ ಕೋರ್ಟ್ ಮೇ ಬಿ ಪ್ಲೀಸ್ ಟು ಸೆಟ್ ಅಸೈಡ್ ದಿ ಇಂಪೋರ್ಟ್ ಆರ್ಡರ್ಸ್ ಆಫ್ ರಿಜೆಕ್ಟಿಂಗ್ ದಿ ಮುಟೇಷನ್ ಅಪ್ಲಿಕೇಶನ್ ಆಫ್ ದಿ ಅಪೀಲೆಂಟ್ ಇನ್ ರೆಸ್ಪೆಕ್ಟ್ ಆಫ್ ದಿ ಶೆಡ್ಯೂಲ್ಡ್ ಲ್ಯಾಂಡ್ಸ್ ಅಂಡ್ ಇಲ್ಲಿ ಕ್ಲಿಯರ್ ಕಟ್ ಇದು ಮೇನ್ ಪಾಯಿಂಟ್. ಡೈರೆಕ್ಟ್ ದಿ ರೆಸ್ಪಾಂಡೆಂಟ್ಸ್ ಟು ರಿಜಿಸ್ಟರ್ ದೇರ್ ನೇಮ್ಸ್ ಇನ್ ದಿ ರೆಕಾರ್ಡ್ಸ್ ಆಫ್ ಲ್ಯಾಂಡ್ಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ಜಸ್ಟಿಸ್. ಅವ್ರು ಏನ್ ಹೇಳ್ತಿದ್ದಾರೆ ಅಪೀಲ್ನಾಗ, ಈ ಮೊಮ್ಮಕ್ಕಳೇನಿದಾರಲ್ಲ ಅವ್ರ ಹೆಸರ ಮೇಲೆ ಇದು ಮುಟೇಷನ್ ಆಗ್ಬೇಕಾಗಿತ್ತು. ಬಟ್ ಅವ್ರು ಏನ್ ಮಾಡ್ತಿದ್ದಾರೆ, ಡೈರೆಕ್ಟ್ ಹಂಪಾರೆಡ್ಡಿ ಅನ್ನೋರು GP ಹೋಲ್ಡರ್ ಹೆಸರಿಗೆ ಆಗಿರೋದು. ಅದು ಆಗಿರೋದೇ ಕಾನೂನು ಬಾಹಿರ. ಇದು ನಮ್ಮ ಮುಖ್ಯವಾದ. ನಾವು ಅಂಜಿರೆಡ್ಡಿ ಫೇಕ್ ಅಂತ ಎಲ್ಲಿ ಹೇಳಿಲ್ಲ, ರವಿ ಫೇಕ್ ಅಂತ ಎಲ್ಲಿ ಹೇಳಿಲ್ಲ, ಕೋಟೇಶ್ವರಂ ಅಂಜಿರೆಡ್ಡಿ ಫೇಕ್ ಅಂತ ಎಲ್ಲಿ ಹೇಳಿಲ್ಲ. ನಾವು ಫೇಕ್ ಏನ್ ಹೇಳ್ತಿದೀವಿ ಅಂದ್ರೆ, 2012ರಲ್ಲಿ ಏನ್ AC ಆರ್ಡರ್ ಮಾಡಿದಾರಲ್ಲ ಅದು ಕಾನೂನು ಬಾಹಿರ ಅನ್ನೋದೇ ನಮ್ಮ ಒಂದು ವಾದ. ಇದು ವಾದಕ್ಕೆ ಬದ್ಧರಾಗಿರೋ ಯಾರಾದ್ರೂ ಬರಬೇಕಂದ್ರೆ ನಾವು ಕೋರ್ಟಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಚಾಲೆಂಜ್ ಮಾಡ್ತೀವಿ. ನಮ್ಮ ವಾದ ಬಂದ್ಬಿಟ್ಟು 2012, 13ರಲ್ಲಿ ಏನ್ AC ಆರ್ಡರ್ ಮಾಡಿದಾರಲ್ಲ ಆ ಆರ್ಡರ್ ಸೆಟ್ ಅಸೈಡ್ ಮಾಡೋದೇ ನಮ್ಮ ವಾದ. ಉಳಿದಿದ್ದ ಏನಾಗಿದೆ ಅದು ನಮಗೆ ಗೊತ್ತಿಲ್ಲ. ಅಂಜಿರೆಡ್ಡಿ ಫೇಕ್ ಅಂತ ಸುಮ್ಮನೆ ಕ್ರಿಯೇಟ್ ಮಾಡಿ ಈ ಸೇಲ್ ಅಗ್ರಿಮೆಂಟ್ಗಳು ಯಾಕೆ ಮಾಡ್ತಾರ, ಸೇಲ್ ಡೀಡ್ ಯಾಕೆ ಮಾಡ್ತಾರೆ ಅಂದ್ರೆ ಒಂದು ಸೈಕಲ್ ನ ಕ್ರಿಯೇಟ್ ಮಾಡ್ತದ ಹೊರತು ಇದು ಯಾವುದು ಮೂಲ ಜಮೀನು ಇದು ಸರ್ಕಾರಕ್ಕೆ ಹೋಗ್ಬೇಕು. ಒಂದು ಕಾನೂನು ಏನಿದೆ, ಯಾವುದೇ ಒಬ್ಬ ಜಮೀನುದಾರ ಗೈರು ಹಾಜರಾಗಿದ್ದಲ್ಲಿ ಅಂತಹ ಜಮೀನುಗಳನ್ನು ಸರ್ಕಾರ ವಶಪಡಿಸಿಕೊಳ್ಳಬೇಕನ್ನೋದು ಒಂದು ಕಾನೂನು ಇದೆ. ಆ ಸರ್ಕಾರ ಜಮೀನು ಅಂತಂದ್ರೆ ನಾವು ಒಬ್ಬ ನಾಗರಿಕನಾಗಿ ಈ ವಿವಾದದಲ್ಲಿ ನಾನು ಪಾಲ್ಗೊಂಡಿರುತ್ತೇನೆ. ಅದೇ ರೀತಿಯಾಗಿ
ಈ OS 80 ಆಫ್ ಈ 2010, ಆಮೇಲೆ 1980ಯಲ್ಲಿ ಏನು OS ಆಗಿದೆ, EP, ಆಮೇಲೆ ಇನ್ನು ಉಳಿದಿದ್ದ ದಾಖಲೆಗಳು, ಸುಮಾರು ದಾಖಲೆಗಳು ಇದರಲ್ಲಿ ಬ್ಯಾಲೆನ್ಸ್ ಇದೆ. ಈ ದಾಖಲೆಗಳೆಲ್ಲ ಬಂದ ನಂತರ ಮತ್ತೆ ನಾನು ಇದು ಬಂದು ಡೈರೆಕ್ಟ್ ಟೆಲಿಕಾಸ್ಟ್ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ಈಗ ಇತ್ತೀಚೆಗೆ ಇಷ್ಟು ದಾಖಲೆಗಳಿವೆ. ನಮ್ಮ ಒಂದೇ ವಾದ, ಅಂತಿಮ ವಾದ ಬಂದುಬಿಟ್ಟು AC 2012ರಲ್ಲಿ ಏನು AC ಆರ್ಡರ್ ಮಾಡಿದರೆ ಆ AC ಆರ್ಡರ್ ಸೆಟ್ ಅಸೈಡ್ ಆಗಬೇಕು. ಒಂದು ಅಂಪಾರೆಡ್ಡಿ ಓನ್ಲಿ GPA ಹೋಲ್ಡರ್ ಹೊರತು ಅವ್ರ ಹೆಸರಿಗೆ ಮಾಡಿರೋದು ರಾಂಗ್ ಆಗಿದೆ. ಅವ್ರ ಹೆಸರಿಗೆ ಆಗಬಾರ್ದಾಗಿತ್ತು, ಆಗಿದ್ದು ರಾಂಗ್ ಆಗಿದೆ. ಅದನ್ನು ಸೆಟ್ ಅಸೈಡ್ ಆದರೆ ಇದು ಸರ್ಕಾರಕ್ಕೆ ವಶಪಡಿಸಿಕೊಳ್ಬೇಕಂತ ನಮ್ಮ ಮನವಿ.